ಬರ್ತೀಯಾ ಇದಕ್ಕೆ ನಾವಕ್ಕಿಂತ ಸಂಜೆಗೆ ಬರ್ತೀನೊಮ್ಮೆ. ಇಲ್ಲ ಇಲ್ಲ ತಡಿ. ನಾನು ನನ್ನ ಫ್ರೆಂಡ್ ಒಬ್ರು ಫಂಕ್ಷನ್ ಐತೆ, ಹೆಂಗಿದ್ರೆ ಈಗ ಹೋಗ್ಬೇಕಲ್ಲ ಈವ್ನಿಂಗ್, ಅಲ್ಲಿಗೆ ಹೋಗ್ಬೇಕಲ್ಲ. ಹಂಗನೆ ಅಂದವೇ ನಿಮ್ಮ ಮನೆಗೆ ದಾಟೆ ಹೋಗ್ಬೇಕು. ನಿಮ್ಮ ಮನೆಗೆ ಬಂದು ಅತ್ತಿಮ್ಮವ್ರಿಗೆ ಹೇಳಿ ಅವ್ರನ್ನೂ ಕರೆದು ಆಮೇಲೆ ನೀವು ನನ್ನ ಫಂಕ್ಷನಿಗೆ ಡ್ರಾಪ್ ಮಾಡಿಬಿಡ್ರಿ. ಸಂಜೆಗೆ ಏನು ಮಾಡಿರಿ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ಇಬ್ರು ಮನೆಗೆ ಬಂದುಬಿಡೋಣ ರೀ. ಇದು ಮನೆಗೆ ಯಾಕೆ ತೊಗೊಂಡು ಬರ್ತೀರಿ ಮೋಮೋಸ್ನ? ಇಬ್ರು ಬರ್ತಾ ತಿನ್ಕೊಂಬರೋಣ್ರಿ. ಅಲ್ಲೇ ಫಂಕ್ಷನ್ನಾಗ ಆ ಪರಿ ತಿಂದಿರ್ತೀಯಲ್ಲೇ. ಏ ಊರಿ ಅಲ್ಲಿ ತಿಂದ್ರೆ ಸಮಾಧಾನ ಆಗಲ್ಲ. ಅದು ಏನಾರು ಬೇಕಾದ ತಿನ್ವಲ್ ತಕ ಅನ್ಕೊಂಡಿದ್ದು ತಿನ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಮೋಮೋಸ್ ತಿನ್ಬೇಕಂತ ತೀರ್ಮಾನ ಮಾಡ್ಕೊಂಡೇನಿ, ತಿನ್ನಾಕಬೇಕು. ಆಯ್ತು ಅರಿ ಅದು ಒಂದು ವೆರಿ ಫೇಮಸ್ ಸ್ಟ್ರೀಟ್ ಫುಡ್ ಐತಿ. ಅಂದರೆ ಸ್ಟ್ರೀಟ್ ಇದು ವೆರಿ ಫೇಮಸ್ ಐತ್ರಿ. ಅಲ್ಲೇನೋ ಟೇಸ್ಟ್ ಭಾಳ ಚೆನ್ನಾಗಿರ್ತದಂತ, ಮನಿ ಮೋಮೋಸ್ ಅಂತೇಳಿ. ಅಲ್ಲೇ ನನ್ನ ಫ್ರೆಂಡು ಹೇಳಿದ್ಲ, ಒಂದ್ಸಲ ತೊಗೊಂಬಂದು ಕೊಟ್ಟಿದ್ಲ, ಭಾರಿ ಟೇಸ್ಟ್ ಇತ್ತು. ಈ ಸಲ ಫಸ್ಟ್ ಟೈಮ್ ಅಲ್ಲಿ ವಿಸಿಟ್ ಮಾಡೋಣ, ಅಲ್ಲೇ ಹೋಗೋಣ ಬರ್ರಿ, ಮನಿ ಮೋಮೋಸ್ ಅಂತೇಳಿ. ಮನಿ ಮೋಮೋಸಾ? ಹ್ಞೂ ರೀ, ಹೆಸರು ಹಂಗಿಟ್ಟಾರ ಅವ್ರು, ಮನಿ ಮೋಮೋಸ್ ಅಂತೇಳಿ. ಮನ್ಯಾಗ ತಿಂದಂಗೆ ಇರ್ತೈತೆ ಏನೋ ಗೊತ್ತಿಲ್ಲ, ಒಟ್ನಾಗ ತಿನ್ನಕ ಬೇಕು ನಾ. ಅಲ್ಲೇ ಬರ್ರಿ ಹೋಗೋಣ, ಬರ್ರಿ. ಆಯ್ತು ಹೋಗಿ ರೆಡಿ ಆಗಿ ಬಾ. 2 ಮಿನಿಟ್. 2 ಮಿನಿಟ್ನೇ ಮ್ಯಾಗಿ ಮಾಡ್ಬೋದು, ಹೆಣ್ಮಕ್ಳು ರೆಡಿ ಆಗಲ್ಲ ಏನ? ನಂಗೆಲ್ಲ ಗೊತ್ತು. ಮಿನಿಮಮ್ ಒಂದು ಅರ್ಧ ತಾಸು ಮೇಲಾರ ಕಾಯ್ಬೇಕು, ಅರ್ಧ ತಾಸಲ್ಲ ಒಂದು ತಾಸರ ಕಾಯ್ಬೇಕನ. ಇಲ್ಲೇ ಸೋಫಾದ ಮ್ಯಾಗ ಕುಂತಿರ್ತೀನಿ, ಪಟ್ಟ ನಂಗೆ ರೆಡಿ ಆಗಿ ಬಾ. ಸರಿ ಆಯ್ತು. ಅಲ್ಲ ಹೋಗುನ್ರಿ ಅಪ್ಪ, ಪ್ಲೀಸ್ ಅಪ್ಪ ಹೋಗ್ಬೇಡ್ರಿ. ಅವ್ರು ಕರ್ದಿಲ್ಲ ಬಿಟ್ಟಿಲ್ಲ, ಈ ನಮ್ಮವ್ವ ನೋಡಿಲ್ಲ ತಾನ ಕುಣಿತಾ ಐತಿ, ಮೇನ್ ಸೊಸಿನೇ ಕರ್ದಿಲ್ಲ. ಹೇಳಿದ್ರೆ ಅರ್ಥನ ಮಾಡ್ಕೋವಲ್ದ. ಅಣ್ಣ ಹೆಂಡತಿನ ಹೆಂಗ್ ಬಿಟ್ಕೊಡ್ತಾನೆ ಹೇಳ? ಸುಳ್ಳೆ ಕರ್ದಾಳ ಹಂಗೆ ಹಿಂಗೆ ಅಂತ ನಾಟಕ ಮಾಡಿದ ಅವ. ಇದು ಹೊಂಟತ್ ನಮ್ಮವ್ವ. ಅಪ್ಪ ನೀವು ಹೋಗಕ್ ಹೋಗ್ಬೇಡ್ರಪ್ಪ, ಬೇಡ, ಹೋಗ್ಲೇ ಬೇಡ್ರಿ. ಬಾಯ್ ಮುಚ್ಕೊಂಡಿರ, ಪಾಪ ಕರ್ದಾಳನ್ ಫೋನ್ ಹಚ್ತೇನೆ ಅಂದ್ಲಂತಕಿ, ಇವನ ಬೇಡನ್ನಂತ. ಅಮ್ಮ ಅಪ್ಪ. ಅಶ್ವಿನಿ ಬರ್ಮ ಕುಂದ್ರ ಬಾ. ಫೋನ್ ಮಾಡೋಕ್ಕಾಗಲಿಲ್ಲ, ಸಾರಿ. ಏನು ಅಂತ ಬಿಸಿ, ಒಂದು ಫೋನ್ ಮಾಡಿ ಮಾತಾಡೋಕ್ಕಾಗ್ದ ಅಷ್ಟು. ಹಾಂ ಆ ಪಾಪ ನಿನಗೆ ಹೆಂಗೆ ಗೊತ್ತಾಗ್ಬೇಕು? ಏನು ಮಾಡೋದು, ನಮ್ಗೆ ಮದ್ವೆ ಸೀಸನ್ ಬೇರೆ, ಎಂಗೇಜ್ಮೆಂಟು, ಗೃಹ ಪ್ರವೇಶ ಎಲ್ಲ ಇರೋದ್ರಿಂದ ಬಟ್ಟೆ ಆರ್ಡರ್ ಕೊಟ್ಟಿದ್ರು, ಅದೆಲ್ಲ ಕಟ್ಟಿಂಗ್ ವರ್ಕ್. ಆಮೇಲೆ ಕೆಲಸದೊಳಗೆ ಮರ್ತು ಬಿಟ್ಟೆ, ಟೈಮೇ ಸಿಕ್ಕಿಲ್ಲ ಅಂತ ಹೇಳಲ್ಲ, ಕೆಲಸದೊಳಗೆ ಮರ್ತೆ ಮತ್ತು ಲಾಸ್ಟಿಗೆ ಸಾರಿ. ಮತ್ತು ಏನು ಮಾಡ್ಬೇಕು, ಕೆಲಸ ಅಂದಮೇಲೆ ಹಾಗೆ ಇರ್ತೈತಲ್ಲ. 3 ಹೊತ್ತು ಖಾಲಿ ಮನ್ಯಾಗ ಇರೋದಾದ್ರೆ ನಾನು ನಿಜವಾಗ್ಲೂ ಯಾರು ಸಿಗ್ತಾರೋ, ಯಾರಿಗೆ ಫೋನ್ ಮಾಡಲಿ, ಯಾರ ಜೊತೆಗೆ ಮಾತಾಡಲಿ, ಬೇರೆ ಏನು ಹೇಳಲಿ ಅಂತ ಕಾಯ್ತಿರ್ತಿದ್ದೆ. ನನಗೆ ಅದು ಟೈಮೇ ಇಲ್ಲ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಯಾರಿಗೆ ನನಗನ್ನಾತಿ ನೀನು ಯಾಕನ್ಲಿ? ನಂಗೆ ಇಂಟ್ರೆಸ್ಟೇ ಇಲ್ಲ, ನಿಂಗೆ ಅನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಬೇಜಾರು ಮಾಡ್ಕೋಬೇಡ. ಅಮ್ಮ ಅಪ್ಪ ನೀವು ಬರೀ, ಯಾಕಂದ್ರೆ ಫ್ಯಾಮಿಲಿ ಮತ್ತು ಈ ಥರ ಕೂಡ್ಕೊಂಡು ನಾವು ಟ್ರಿಪ್ ಹೋಗೋದ ಭಾಳ ಕಡಿಮೆ, ಮತ್ತು ಯಾವಾಗ ಹೋಗ್ತೇವೆ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಈ ಸಲ ಹೋಗಿ ಬರೋಣ. ಮತ್ತು ಹೋಗಿ ಬಂದಮೇಲೆ ಎಲ್ಲರೂ ಅವ್ರವ್ರ ಕೆಲಸದೊಳಗೆ ಅವ್ರವ್ರು ಬಿಸಿ ಹಾಕಾರ, ಸೊ ಪುರ್ಸತ್ತೆ ಸಿಗಂಗಿಲ್ಲ. ಅದಕ್ಕೆ ಬರ್ರಿ ಎಲ್ಲರೂ ಹೋಗಿ ಬರೋಣ. ಆಯ್ತವ, ಹಂಗೆ ಆಗಲಿ, ಹೋಗೋಣ. ಇಷ್ಟೊತ್ತು ಕೆಲಸ ಐತಿ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅಪ್ಪಾಜಿ. ಅಂದೆ, ಆದ್ರೆ ಏನು ಮಾಡ್ತೀನಿ, ನನ್ನ ಸೊಸಿ ಇಷ್ಟು ಚಂದ ಕರೆಯಾಕತ್ತಾಳ. ಅದು ಅಲ್ಲದೆ ಈಗ ಫ್ಯಾಮಿಲಿ ಎಲ್ಲ ಕೂಡಿ ಹೋಗೋದು, ಮತ್ತೆ ಯಾವಾಗ ಏನು ಹೋಗ್ಬರ್ನು ಅನ್ನತ್ತಾಳ. ಯಾಕೆ ನನಗೂ ಅದೇ ಕೆಲಸ 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 ಅಂತೇಳಿ ನಮ್ಮ ಖುಷಿಯಾದ ಕ್ಷಣ ಕಳೀದೇವಾಗ. ಅದಕ್ಕೆ ಹೋಗಿ ಬಂದ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡೇನಿ, ಹೋಗೋದೆ. ಅಪ್ಪ ಹಂಗೆ ಸರಿ, ಪ್ಯಾಕ್ ಮಾಡ್ಕೊರಿ ಎಲ್ಲರೂ. ಇದೇ ಶುಕ್ರವಾರ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇವಿ. ನಾಳೆ ಒಂದೇ ದಿನ ಟೈಮ್ ಸಿಕ್ತು, ಸೊ ಅದಕ್ಕೆ ಬೇಗ ಎಲ್ಲ ಪ್ಯಾಕ್ ಮಾಡ್ಕೊರಿ, ಹೋಗ್ಬರ್ನು ಅಂತ. ಅಶ್ವಿನಿ ಕುಂದ್ರು, ಚಾ ತೊಂಬರ್ತೀನಿ. ಬೇಡ ಬೇಡಮ್ಮ, ಚಾಗಿಲ್ಲ ಏನು ಬೇಡ. ಅಮ್ಮ ನಾನು ಬರ್ತೀನಿ, ಲೇಟ್ ಆಕೈತಿ. ಅಂದ್ರೆ ನಾನು ನನ್ನ ಫ್ರೆಂಡಿಂದ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೋಗ್ಬೇಕು. ಅಂದವೇ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ಆಯ್ತವ, ಹೋಗ್ಬಾ. ವಾವ್, ಚೂಡಿದಾರೆ ಎಷ್ಟು ಚೆನ್ನಾಗೈತಿ. ನೋಡು ಹೆಂಗೆ ಡಿಸೈನ್ ರೆಡಿ ಮಾಡ್ಕೊಂಡಾಳ. ನಮಗೊಂದು ಮಾಡ್ಕೊಡ್ಬೇಕು ಅನ್ನೋದಿಲ್ಲ ಇವನು ಅಣ್ಣ. ನಮ್ಮ ತಂಗಿಗೊಂದು ಮಾಡಿಕೊಡು ಅಂತ ಕೇಳಲ್ಲ. ಹೋಗ್ಲಿ ಬಿಡ, ಬೇಡ, ಎಷ್ಟರ ದುಡ್ಡಾಗಲಿ ಪರವಾಗಿಲ್ಲ. ನಾನು ಇದೇ ಥರದ ಮೆಟೀರಿಯಲ್ ಒಳಗೆ ಒಂದು ಚಲೋ ತೊಗೊಳ್ಳೇಬೇಕು. ಅಂದಂಗೆ ಅರಿಪಿ ಭಾಳ ಚಂದ ಐತವ ಡ್ರೆಸ್. ಇದು ನಾನೇ ರೆಡಿ ಮಾಡ್ಕೊಂಡಿದ್ದಮ್ಮ. ಅಂದರೆ ಡ್ರೆಸ್ ತೊಗೊಂಡು ಹೊಲಿಸ್ಕೊಂಡಿದ್ದೆ, ಬಟ್ ಈ ಮೆಟೀರಿಯಲ್ ಈ ಥರನೇ ಬೇಕಂತ ಡಿಸೈನ್ ಮಾಡ್ಕೊಂಡು, ಈ ತೋಳೆಲ್ಲ ಗಗ್ರಿ ಬಂದೈತಲ್ಲ, ಇದೆಲ್ಲ ಹೇಳಿ ಮಾಡಿಸಿದ್ದೆ. ಓ ಹೌದನ? ಇಲ್ಲ ಚಂದಾಗೈತಿ, ಭಾಳ ಚಂದಾಗೈತಿ. ಅರ್ಬಿಗೂ ಅದಕ್ಕೂ ಈ ಪ್ಯಾಂಟ್ ಒಂಥರ ಡಿಸೈನ್ ಬೇರೆ ಬಂದೈತಿ, ಚಂದಾಗೈತಿ ಅರ್ಬಿ. ಆಯಿತು. ಈ ತಾಳಿ ಕಾಣುವುದಿಲ್ಲವಾ? ಓಹೋ, ತಾಳಿ ಬಿಚ್ಚಿಟ್ಟೆ? ಈ ಥರ ಆದರೆ ಮುಗೀತು. ಹೆಣ್ಮಕ್ಳು ತಾಳಿ ಬಿಚ್ಚಿಡಬಾರ್ದು, ಅದು ಹೊಸದಾಗಿ ಬೇರೆ ಮದುವೆ ಆಗೈತಿ. ಇಲ್ಲ ಆಯ್ತಮ್ಮ, ಈ ನೆಕ್ಲೆಸ್ ಕೆಳಗೈತಿ. ಅಂದರೆ ಶಾರ್ಟ್ ತಾಳಿ ಚೈನ್ ಮಾಡಿಸ್ಕೊಂಡಿನ ಒಂದು, ಅದು ಸಿಂಪಲ್ ಡ್ರೆಸ್ ಒಳಗೆ ಈ ನೆಕ್ಲೆಸ್ ಒಳಗೆ ಇರ್ತೈತಿ. ಅಂದರೆ ಉದ್ದಂದು ಸೀರೆ ಒಳಗೆ ಹಾಕ್ಕೊಂಡಿರ್ತೀನಿ. ಇದು ಶಾರ್ಟ್ ಇಲ್ಲೇ ಇದೆ ನೋಡಿ, ಇದೇ ನೆಕ್ಲೆಸ್ ಒಳಗೆ ಕಾಣ್ತೈತಾ? ಹಾಂ ಐತಿ. ನಾನೆಲ್ಲ ನೀನು ಹಾಕೊಂಡೇ ಇಲ್ಲ ಅಂತ ಮಾಡಿದ್ದೆ. ಕಾಲುಂಗ್ರನ ಬೂಟ್ ಹಾಕೊಂಡೇವ, ಇಲ್ಲಿ ಕಾಣೋದು. ಇದು ಹೋಗ್ಲಿ ಬಿಡ, ಮೊಟ್ಟ ಹಾಗೆಲ್ಲ ತೆಗೆದಿಡೋದು ಮಾಡಬೇಡವ. ಏನು ಆ ಜಳಕಕ್ಕೆ ಹೋದಾಗ ಕೆಲವ್ರು ತೆಗೆದಿಡ್ತಾರೆ, ಅದು ಏನು ಚಟನ ಏನಾಗ್ತದೆ? ಅವೇನು ಬೆಳಗಕ್ಕವನ? ಬಂಗಾರ ತಾಳಿ ಹಂಗೆಲ್ಲ ತೆಗೆದಿಡೋದು, ಬೇಕಂದಾಗ ಹಾಕೊಳ್ಳೋದು, ರಾವು ಕಾಲ ಮುಹೂರ್ತ ಏನು ನೋಡಂಗಿಲ್ಲ, ಕೇಳ್ಸಂಗಿಲ್ಲ, ಮಾಡಂಗಿಲ್ಲ. ಯಾವತ್ತು ಹೆಣ್ಮಕ್ಳು ಜಳಕಕ್ಕೆ ಹೋಗ್ಲಿ ಬೇಕಾದಾಗಲಿ ಅದು ತೆಗಿಯಾಕೆ ಅಂತ ಒಂದು ಟೈಮ್ ಬರ್ತೈತಿ. ಅದು ಅವತ್ತಿನ ಮಟನು ಯಾವತ್ತು ಹೆಣ್ಮಕ್ಳಿಗೆ ಒಂದ್ಸಲ ಕೊಳ್ಳ ಹಾಕೊಂಡ್ರೆ ಅದು ಹಂಗೆ ಇರ್ಬೇಕು. ಏನು ಹಂಗೆ ಇಲ್ದಂಗೆ ಯಾವತ್ತು ಬೋಳು ಕುತ್ತಿಗೆ ಮಾಡ್ಕೊಳ್ಳೇಬಾರ್ದು.
ಈಗ ಬಂಗಾರ ತಾಳಿ ತೆಗೆದು ಕರಿ ತಾಳಿ ಹಾಕೊಳ್ಳೋದು, ಕರಿಮಣಿ ತೆಗೆದು ಬಂಗಾರ ತಾಳಿ ಹಾಕೊಳ್ಳೋದು ಹಂಗೆ ಮಾಡ್ತಿರ್ತಾರಲ್ಲ, ಅವಾಗ ಏನು ಮಾಡ್ಬೇಕು ಗೊತ್ತೇನ, ಈ ಬಂಗಾರ ತಾಳಿ ಚೈನ್ ಇದ್ದಾಗ ಕರಿ ತಾಳಿ ಚೈನ್ ಹಾಕ್ಕೊಂಡೆ ಇದನ್ನು ತೆಗಿಬೇಕು, ಆದಿದ್ದಾಗ ಇದನ್ನು ಹಾಕ್ಕೊಂಡೆ ಇನ್ನೊಂದು ತೆಗಿಬೇಕು. ಒಟ್ಟೆ ಇಲ್ದಂಗೆ ಮಾತ್ರ ಇರಬಾರ್ದವ. ಆಯ್ತಮ್ಮ, ಸರಿ ಹಾಗೆ ಮಾಡ್ತೀನಿ ತಗೋರಿ. ಏನಕ್ಕೆ ಬರ್ತಾ ಬರ್ತಾ ನಮ್ಮ ಅವ್ಗೆ ಇಷ್ಟ ಆಗ್ತದಳ. ನೀವು ಆಮೇಲೆ ಅಮ್ಮ ಇಬ್ಬರು ಬರಲೇಬೇಕು. ನನಗೊಂದು ಮಾತು ಬಾ ಅಂತ ಇಲ್ಲ ನೋಡು, ಒಂದು ಮಾತಾರ ಬಾ ಅಂದ್ಲಂದ್ರೆ ನಂಗೆ ಬೇಕಾಗಿಲ್ಲ, ಹೋಗಿ ಬಾ ಅಂತ ಹೇಳ್ಬೇಕು ಅಂತ ಅದೀನಿ. ಒಂದು ಮಾತು ಕರಿವಾಳಲ್ಲ, ಎಷ್ಟು ಸೊಕ್ಕಿರ್ಬೇಕು ಈಕಿಗೆ. ನೀನು ಬಾ ನಂದಿನಿ. ಹಾಂ, ಅದು ನಾವಲ್ಲ, ನಾನಿಂಥ ಟ್ರಿಪ್ ಬೇಕಾದಷ್ಟು ಸಲ ಹೋಗಿನಿ, ನಂಗೆ ಇಂಟ್ರೆಸ್ಟ್ ಇಲ್ಲ. ಆಯ್ತು ಬಿಡು, ಬರ್ತೀನಿ. ಅವ ಡ್ರಾಪ್ ಮಾಡ್ತೀನಿ. ಹಾಂ ಆಯ್ತಪ್ಪ. ಅಲ್ಲ ಒಂದು ಮಾತು ಅಲ್ಲೇ ಅಂದ ತಕ್ಷಣ ಹೋಗೇ ಬಿಟ್ಲಲ್ಲ, ಬಾಬಾ ಅಂತ ರಿಕ್ವೆಸ್ಟ್ ಮಾಡ್ತಾಳ ಅಂತ ಮಾಡಿದ್ದೆ. ಅಪ್ಪ ನೋಡಿದ್ರಿ, ಅದಕ್ಕೆ ಹೇಳಿದ್ದೀಕಿ ನನಗೆ ಅತಿಯಾಗಿ ಸೆಟ್ ಆಗಲ್ಲ ಅಂತ. ನಾನು ಎಷ್ಟು ಹೇಳಿದ್ರು ಕೇಳಂಗಿಲ್ಲ ನೀವು. ಅಲ್ಲ ನಿಮಗಾದ್ರೆ ಅವ್ನು ಬರಲೇಬೇಕು ಅಪ್ಪ, ಬರಲೇಬೇಕು ಅಂತ ದಿಮಾಕ್ ಮಾಡಿದ್ಲು. ಅವ್ರಿಗೂ ಅವಗೂ ಕರೆದ್ಲು, ನನಗೊಂದು ಮಾತಾರ ಬಾ ಅಂತ ಕರೆದ್ಲ ನೋಡು. ಒಂದೇ ಒಂದು ಮಾತು ಬಾ ಅಂದ್ಲು, ಇಲ್ಲ ಹೋಗಿನಿ ಅಂದೆ, ಅಷ್ಟೇ ಮುಗಿತು, ಹೋಗೇ ಬಿಟ್ಲು. ಮತ್ತೆ ನಿನ್ ಕೈ ಹಿಡ್ದು ಕಾಲು ಹಿಡ್ದು ಗೋಗರಿಬೇಕಿತ್ತ? ಎಷ್ಟು ದಿಮಾಕ್ ನಿನ್ಗ? ಅಲ್ಲ ಬಾ ಅಂತ ಕರೆದ್ಲು, ಇಲ್ಲ ನೀವು ಹೋಗಿ ಬರ್ರಿ ಅನ್ನೋದು ಹೆಂಗಿರ್ತೈತಿ? ಇಂಥ ಟ್ರಿಪ್ ಎಷ್ಟು ನೋಡೇನಿ, ನಂಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಹೆಂಗಿರ್ತೈತಿ? ಇಂಟ್ರೆಸ್ಟ್ ಇಲ್ಲ ಅನ್ನೋಕ್ಕೀಗೇನು ಮತ್ತೆ ಕೈ ಹಿಡ್ದು ಗೋಗರ್ದು ಕರಿಬೇಕಾ? ನೋಡು, ನೀ ಮಾಡ್ತಿರೋ ತಪ್ಪು ನಿಂಗೆ ಅರ್ಥ ಆಗ್ತಿಲ್ಲ ನಂದಿನಿ. ಏನು ನೀನು ಕೆಲವೊಂದು ತಪ್ಪುಗಳನ್ನ ತಿದ್ಕೋಬೇಕಾಕತ್ತವ, ಅಂದ್ರೇನೆ ಇದೆಲ್ಲ ಸರಿ ಹೋಗೋದು. ಎಲ್ಲರೂ ನನಗೆ ಹೇಳೋರೆ. ಅವ ಇನ್ನೊಂದು ಮಾತು ನಾ ಹೇಳೋದು ಮರ್ತ್ಬಿಟ್ಟೆ. ಅದು ನಾನು ಇವತ್ತು ಆಕಿ ಮನ್ಯಾಗ ಇರ್ತೇನವ, ನಾಳೆ ಬೆಳಗ್ಗೆ ಬರ್ತೀನಿ ಎದ್ದು. ಅಲ್ಲ ಇವತ್ತಿದಕ್ಕಲ್ಲಿ ಹೊಂಟಿಲ್ಲ ಸೈ, ಹಂಗೆ ಒಳ ಅತ್ತಿ ಮನೆಗೆ ಹೋಗಿ ಕುಂದ್ರಬಾರ್ದಪ್ಪ, ಮರ್ಯಾದೆ ಬರಂಗಿಲ್ಲ. ಯಾವಾಗಲೂ ಚೂಜಿಗೆ ಮುತ್ಕೊಟ್ಟಂಗಿರ್ಬೇಕು ಸಂಬಂಧ, ಗೊತ್ತನ? ಯಾವಾಗಾರ ಒಂದ್ಸಲ ಹೋಗೋದು ಬರೋದು ಅಷ್ಟೇ ಇರ್ಬೇಕು. ಅದು ನೀನು ಹೋಗಿ ಕುಂದ್ರದು. ಫಸ್ಟ್ನೇ ಸಲ ಬಂದಾಗ ಬಂದ್ರ ಅಂತಂದೇಳಿ ಇದು ಮಾಡ್ತಾರೆ, ಎರಡನೇ ಸಲನೂ ಅಂತಾರೆ, ಮೂರನೇ ಸಲ ಅವ್ರು ಬಂದ್ರ ಆದ್ಮೇಲೆ ಅದ ನೋಡ್ರಿ ಅಂತ ಹೇಳ್ತಾರೆ. ಈ ಥರ ಅದಿಸ್ಕೋಬಾರ್ದು. ನಾ ಅದನ್ನ ಹೇಳೋದು ನಿನಗೆ. ಏನು ಒಳ ಹೋಗಿರ ಏನಪ್ಪ? ಅಯ್ಯೋ, ಅವ್ರ ಮರ್ಯಾದೆ ಯಾರಿಗೆ ಬೇಕವ? ಅದು ಅಲ್ಲದೆ ಅವ್ರು ಮರ್ಯಾದೆ ಕೊಡೋದೇನು ಕಡಿಮೆ ಮಾಡಿಲ್ಲ, ಮರ್ಯಾದೆ ಕೊಡ್ತಾನೆ ಅದಾರ. ಅದು ಅಲ್ಲದೆ ಅವ ನಂಗೆ ಅಶ್ವಿನಿ ಜೊತೆಗೆ ಇರ್ಬೇಕು ಅಂತ ಇಷ್ಟ, ಅಂದರೆ ಮಾತಾಡ್ಕೊತ ಕುಂದಿರ್ತೀವಿ, ಅದಕ್ಕೆ ಹೋಗಿ ಬರ್ತೀನವ. ಅಲ್ಲ ನಾಳೆ ಒಂದು ಸ್ವಲ್ಪ ದೌಡ್ ಬಾ. ಮತ್ತೆ ಟ್ರಿಪ್ಪಿಗೆ ಹೋಗೋದು ಅಂದರೆ ನಾನು ಕೆಲವೊಂದು ಅರ್ಬಿ ಅದು ತೊಗೋಬೇಕು. ಏನು ಮತ್ತು ಹಂಗೆ ಹೆಂಗಂದ್ರೆ ಹಂಗೆ ಹೊಂಡಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದೈತಿ. ನೀನು ಬಾ, ಮತ್ತೆ ಹೋಗಿ ಒಂಚೂರು ಮಾರ್ಕೆಟ್ನಾಗ ಏನು ಬೇಕದನ್ನು ತೊಗೊಂಡು ಬರೋಣಂತ. ಆಯ್ತು, ನಾನು ತೊಗೊಳೋದೈತಿ, ಹಂಗಾರೆ ಹೋಗಂತ ತಗೋ. ನಿಧಾನ ಕೋರಿ. ನಿನಗೆ ಹೆಂಗೆ ಅನಿಸ್ತೈತಿ? ನನ್ನ ಸುಸಿ ಚಲೋ ಅನ್ನಿಸ್ತೈತಾ? ಇನ್ನೂ ಬಂದು ಬಾಳೆ ಮಾಡಕತ್ಮೇಲೆ ಗೊತ್ತಾಕತ್ ಚಲೋ ಕೆಟ್ಟ ಏನಂತೇಳಿ. ನಿಮ್ಮ ಹೆಣ್ಮಕ್ಳು ಬುದ್ಧಿ ಎಲ್ಲಿ ಬಿಡ್ತೀರಿ? ಹ್ಞೂನವ್ವ ಹೋಗುನು, ಅಜ್ಜಿಗೆ ಆರಾಮಿಲ್ಲಲ್ಲ ಚಿನ್ನಿ. ಅಜ್ಜಿಗೆ ಆರಾಮಿಲ್ಲ, ಹೋಗ್ಬೇಕಂತ ನನಗೂ ಐತಿ. ಹೋಗ್ಬೇಕಂತ ಐತಿ, ಆದ್ರೆ ಏನು ಮಾಡೋದು, ಈ ಮುದಿಕೊಂದು ಸಾಯವಲ್ ತಂದೇನ? ಹಂಗಲ್ಲ ಅತ್ತಿಯರ ಅದು ತಡ್ರಿ, ಮೀನಾಕ್ಷಿಗೆ ಬರಕ್ಕೆ ಹೇಳೇನೆ, ಬರಲಿ. ಸುಮ್ಮನೆ ನಾನು ನೀವು ಮಾತಾಡಿ ಉಪಯೋಗಿಲ್ಲ. ಆಕಿನದಕ್ಕೆ ಬರಕ್ಕೆ ಹೇಳಿ ಅತ್ತಿಗೆಮ್ಮ. ಓ ಬಂದೇನಾ ಮೀನಾಕ್ಷಿ? ಬಾ ಕುಂದ್ರ ಬಾ. ಇಲ್ಲ ಅತ್ತಿಗೆಮ್ಮ ಹೇಳ್ರಿ. ಅವ ಆರಾಮದಿ ಇಲ್ಬೇ? ಆರಾಮದೇನಿ, ಏನು ಹಂಗೆ ಇರೋದು ಒಟ್ಟು ಸಾಯ ಮಟನು. ನಾನು ಅತ್ತಿಗೆಮ್ಮ ಬಾ ಅಂದ್ರಲ್ಲ, ನಿನಗೇನಾರು ಆರಾಮಿಲ್ಲ ಏನು ಅಂತೇಳಿ ಗಾಬರಿ ಆಗ್ಬಿಡುತ್ತೆ. ಒಟ್ಟು ಆರಾಮದಿಯಲ್ವ? ಅದಕ್ಕೆ ಹೇಳೋಣವ ನಿನಗೆ ಬಾ ಅಂತೇಳಿ, ನನಗಂತೂ ಗೊತ್ತಿಲ್ಲ ಬಿಡು. ಎದಕ್ಕೆ ಬಾ ಅಂದಾಳ ದೇವ್ರಿಗೆ ಗೊತ್ತು. ಈಗ ಕೇಳ್ಬೇಕು ನೋಡಿ, ಎಲ್ಲ ಸಸ್ಪೆನ್ಸ ಮಾಡ್ತಾಳಕ್ಕಿ, ಆಕಿಗೆ ತಿಳಿದಿದ್ದೇ ಮಾಡ್ತಾಳಕ್ಕಿ. ಅಯ್ಯೋ ಅತ್ತಿಯರ ಸ್ವಲ್ಪ ಸಮಾಧಾನಾಗಿರ್ರಿ, ಹೇಳಕತ್ತೇನಲ್ಲ ನಾನು. ಅದು ಮೀನಾಕ್ಷಿ, ಒಂದು ವಾರ 10-12 ದಿನ ಅನ್ಕೋ, ಒಂದು 10-12 ದಿನ ಸ್ವಲ್ಪ ಇದ್ದು ಒಂಚೂರು ನೋಡ್ಕೊಳಕ್ಕಾಕತ್ತೇನ ನಿಮ್ಮ ಅವ್ರನ್ನ ಅತ್ತಿಯರ್ನ, ಒಂಚೂರು ಇಲ್ಲೇ ಬಂದಿರ್ತೀಯ ನೋಡಂತ. 10-12 ದಿನನಾ? 10-12 ದಿನ ನಾನು ಅಲ್ಲಿದೆಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದು ಹೆಂಗಿರಕ್ಕಾಕತ್ತೈತಿಯಮ್ಮ? ಹುಡುಗರು ಸಾಲಿಗೆ ಹೋಗವು ಮಾಡವು, ಇವರು ಆಫೀಸ್ಗೆ ಹೋಗೋರು, ಡಬ್ಬಿ ಕಟ್ಟಬೇಕು, ಅತ್ತಿಯರ್ನ ನೋಡ್ಕೋಬೇಕು, ಸುಮಾರು ಕೆಲಸ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದು ಹೆಂಗಿರಕ್ಕಾಕತಿ? ಯಾಕೆ ಬಂದಿರ್ಬೇಕಿಲ್ಲ? ಹಂಗಲ್ಲ ಅತ್ತಿಯರ, ಅದು ಎಲ್ಲರೂ ಟ್ರಿಪ್ ಹೊಂಟಾರ, ನಾನು ಅಲ್ಲಂತ ಹೇಳಕ್ಕೆ ಹೋಗಿದ್ದೆ. ಆದ್ರೆ ನೋಡು ಬಾ, ಈಗ ಮತ್ತೆ ನಾವೆಲ್ಲಿ ಹೋಗ್ತೀವಿ, ಈಗ ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಇದು ಏನದು ನಿನ್ನೊಬ್ಬಕಿನ ಬಿಟ್ಟು ಹೋಗೋದೇನು, ಬಾ ಅಂತೇಳಿ ಹಚ್ಚಿಬಿಟ್ಟಾರ. ನನಗೂ ಹೋಗ್ಬೇಕಂತನೂ ಆಸೆ ಐತಿ. ಎಷ್ಟು ವರ್ಷ ಅಂತ ಹೇಳ್ರಿ, ಅವಾಗ ಮದುವೆಗಿಂತ ಮುಂಚೆ ನಮ್ಮ ಅಪ್ಪಾರು, ನಾನು, ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ದಾಂಡೇಲಿ ಟ್ರಿಪ್ ಹೋಗಿದ್ವಿ. ಅದಾದಮೇಲೆ ನಾನು ಮದುವೆ ಆದಮೇಲೆ ಒಂದ್ಸಲ ಯಾವಾಗ ಹೋಗಿದ್ದ, ಅದಾದಮೇಲೆ ಇಷ್ಟು ವರ್ಷ ಆತೀಗ, ಒಂದು 6-7 ವರ್ಷದ ಮೇಲೆ ಆತನ. ಒಟ್ಟು ನಾವೆಲ್ಲೂ ಹೋಗಿಲ್ಲ ಬಿಟ್ಟಿಲ್ಲ. ಅದಕ್ಕೆ ಬೇಜಾರಾಗತ್ತೈತ್ರಿ ಅತ್ತಿಯರ, ಹೋಗಿ ಬರೋಣ ಅಂತ, ಒಂದು ಫ್ಯಾಮಿಲಿ ಟ್ರಿಪ್ ಆಕೈತಿ ಅಂತ. ಇವ್ರಿಗೂ ಬಾ ಅಂತ ಹೇಳೇನಿ, ನೀನು ಹೋದ್ರೆ ನಾ ಬರ್ತೀನಿ ಅಂದಾರ. ಅದಕ್ಕೆ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಾವು ಹೋಗಿ ಬರ್ತೀವಿ. ಏನು ಫ್ಯಾಮಿಲಿ ಟ್ರಿಪ್ ಹೊಂಟಿರಾ? ಅಲ್ಲ ನೀವು ಹೋಗಿ ಬರ್ರಿ ಅತ್ತಿಗೆಮ್ಮ, ಆದ್ರೆ ನನಗಿಲ್ಲಿ ಬಂದಿರೋಕ್ಕಾಗಲ್ಲ. ಬಾಳೆ ಬದುಕು ನೀ ಬಿಟ್ಟು ಅಡ್ಡಾಡ್ತಿ ಅಂದ್ರೆ ಆಕಿಗೆ ಆಗ್ಬೇಕಲ್ಲ. ಅಲ್ಲೇ ಗಂಡ ಮನಿ ಮಕ್ಕಳು ಸಂಸಾರ ಹಾಕಿದ್ವು ಐತವ, ಎಲ್ಲ ಬಿಟ್ಕೊಟ್ಟು ಬಂದಿಲ್ಲ ನನ್ನ ನೋಡ್ಕೊಳಕ್ಕಾಗಲ್ಲ. ಆಕೆ ಅವ್ರ ಅತ್ತಿ ನೋಡ್ಕೋಬೇಕು, ನೀ ನಿಮ್ಮ ಅತ್ತಿ ನೋಡ್ಕೋಬೇಕು.
ಅಲ್ಲ ಅತ್ತಿಯರ ನಾನೇನು ವರ್ಷ ಪೂರ್ತಿ ಹೋಗಿ ಅಲ್ಲೇ ಇರನ್ನೆ ಒಂದು 10-12 ದಿನ ಅಪ್ಪ ಅಷ್ಟೇ. ಸರಿ ಹಂಗಾರೆ ಹಿಂಗೆ ಮಾಡ್ರಿ, ನಿಮ್ಗೆ ಇದು ಮೀನಾಕ್ಷಿ ನಿಂಗೆ ಇಲ್ಲಿ ಬಂದು ಇರೋಕ್ಕಾಗಲ್ಲಲ್ಲ, ಒಂದು 10-12 ದಿನ ಒಂಚೂರು ಆ ಅತ್ತಿಯರನ್ನ ಅಲ್ಲೇ ಕರ್ಕೊಂಡೋಗಿ ಇಟ್ಕೋರ. ಏನು ಮಗಳ ಮನೆಗೆ ತಾಯಿ ಹೋಗೋದೇನು ದೊಡ್ಡಿದಾನ, ಹೌದಿಲ್ಲ? ಕರ್ಕೊಂಡೋಗಿ ಇಟ್ಕೋ ಒಂದು 10-12 ದಿನ, ಅವಾಗ ನಿನ್ನ ಕೆಲಸ ಆಗ್ತೈತಿ, ಅತ್ತಿಯರ್ಗೂ ಒಂದು ಚೇಂಜ್ ಅಂತ ಅನಿಸ್ತತಿ. ಅಯ್ಯೋ ದೇವ್ರೆ, ಇದೇನಪ್ಪ ಊದೋದು ಕೊಟ್ಟು ಪಾರ್ಸತ್ ತೊಗೊಂಡಂಗೆ. ನಮ್ಮ ಮನೆಯವ್ರಿಗೆ ಮೊದಲೇ ನಮ್ಮ ಅವ್ನ ಕಂಡ್ರೆ ಆಗ್ಬರಲ್ಲ, ಇವ್ರನ್ನೀಗ ಅಲ್ಲಿ ಕರ್ಕೊಂಡು ಹೋದ್ರೆ ನಮ್ಮ ಅತ್ತಿ ನನ್ನ ಗಂಡ ಇಬ್ಬರು ಸಿಟ್ ಮಾಡ್ತಾರೆ. ಅವ್ರಿಗೆ ನಮ್ಮ ಅವ್ನ ಕಂಡ್ರೆ ಆಗ್ಬರಲ್ಲ. ಏನು ಮಾಡಲಿ, ಇರೋಕ್ಕೂ ಆಗಲ್ಲ. ಈಗ ಏನಾರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಮೊನ್ನೆದು ನನಗೂ ಕಂಫರ್ಟಬಲ್ ಆಗಲ್ಲ. ಅಲ್ಲ ನಾನು ಯಾಕೆ ಹೋಗಿ ಅಲ್ಲಿರ್ಬೇಕು? ಕತೆ ನಿಂದೊಂದು, ನಿನಗೆ ನಿಮ್ಮ ಅತ್ತಿ ನೋಡ್ಕೊಳಕ್ಕಾಗಲ್ಲ ಅಂತ ಬಿಟ್ಕೊಟ್ಟು ಹೊಂಟಿ, ಇನ್ನು ಹೋಗಿ ಅವ್ರ ಮನೆಗಿರ್ಲ ನಾನು? ತಾಯಿ ನೋಡ್ಕೋಬೇಕಾದ ಮಗನ ಕರ್ತವ್ಯ ಐತಿ. ತಾಯಿ ಯಾವಾಗಲೂ ಮಗನ ಮನ್ಯಾಗ ಇರ್ಬೇಕು. ಏನು ಅದನ್ನ ತಿಳ್ಕೊ ಫಸ್ಟ್, ಮಗಳ ಮನ್ಯಾಗ ಇರೋದಂತ ಹೋಗಿ. ಅಲ್ಲತ್ತೀರ ನಾನೇನು ಹೋಗಲ್ಲೇ ಪರ್ಮನೆಂಟ್ ಇರ್ರಿ ಅಂತ ಇಲ್ಲ, ಒಂದು 10-12 ದಿನ. ಅಲ್ಲ ಎಷ್ಟು ಜನ ತಾಯಿಗಳು ಮಗಳ ಮನೆಗೆ ಹೋಗಿ ಆರಾಮಾಗಿ ಇದ್ದು ಬರ್ತಾರಪ್ಪ. ಹೋಗಿ ಬರ್ತಾರಲ್ಲ, ಇದ್ದು ಬರ್ತಿದ್ದಾರ ಏನೋ ಯಾರದ, ಆದ್ರೆ ನಾ ಹೋಗಿರೋದಿಲ್ಲ, ನಾವಲ್ಲೇ. ಅಲ್ವೇ ನೀ ಏನು ಹೋಗೇ ಇಲ್ಲ, ಯಾವತ್ತು ಇಲ್ಲೇ ಇಲ್ಲ ಅನ್ನಂಗೆ ಮಾತಾಡ್ತೀವ. ಎಷ್ಟು ಸಲ ಹೋಗಿಲ್ಲ ಹೇಳು? ಅದು ಈ ಸಲ ಆಕಿಗೆ ಯಾಕೋ ಟ್ರಿಪ್ ಹೋಗ್ಬೇಕು ಅಂತ ಅನ್ನಿಸ್ತೈತಿ, ಹಂಗಾಗಿ ಹೋಗುವಂತದಳ ಅಷ್ಟೇ. ನೀ ನನ್ನ ಜೋಡಿ ಮಾತಾಡ್ಲೇಬೇಡ, ನೀನು ನನ್ನ ಜೋಡಿ ಮಾತಾಡಕ್ ಹೋಗ್ಬೇಡ. ನಂಗೆ ನಿನ್ನ ಜೋಡಿ ಮಾತಾಡಕ್ಕೆ ಇಷ್ಟನೇ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕಂತದಿರಿ ಹೋಗ್ಬೋದು, ನಾನು ಒಬ್ಬೇಕೆ ಈ ಮನೆಗೆ ಇರ್ತೀನಿ, ನಂಗೆ ತಿಳಿದಿದ್ದು ಮಾಡ್ಕೊಂಡು ತಿಂದು. ನಾನು ಯಾರ ಮನೆಗೂ ಹೋಗುದಿಲ್ಲ. ಅಲ್ಲ ಅತ್ಯಮ್ಮ, ಅದೇನು ಟ್ರಿಪ್ ಏನು ಇನ್ನೊಂದ್ಸಲ ಯಾವಾಗಾರ ಜೀವನದಾಗ ನೋಡ್ಬೋದು. ಮೊದಲು ಅಮ್ಮನ ಚೆನ್ನಾಗಿ ನೋಡ್ಕೊರಿ, ಆರಾಮಾಗಿ ಇರ್ರಿ ಮನೆಯಾಗೆ. ಯಾಕೆ ಬಿಟ್ಟು ಹೋಗ್ತೀರಿ? ಆಕೆ ನಮ್ಮ ಮನೆಗೂ ಬರಲ್ಲಂತೆ, ಬಂದಿದ್ರೆ ಕರ್ಕೊಂಡು ಹೋಗಿದ್ದೆ ಅಪ್ಪ, ನಂಗೇನು ತೊಂದರೆ ಇದ್ದಿದ್ದಿಲ್ಲ. ಒಲ್ಲ ನಾ ತಾಳು ನೋಡ್ರಿ. ಅಲ್ಲ ಏನೋ ನಮ್ಮ ಫ್ಯಾಮಿಲಿ ಅಷ್ಟು ಹೊಂಟಾರಲ್ಲ, ನನಗೂ ಹೋಗ್ಬೇಕು ಅಂತ ಆಸೆ. ಅವರೆಲ್ಲ ಅದಾರ ಆರಾಮಾಗಿ ಹೊಂಟಾರ. ನಿಂದು ನೀ ನೋಡ್ಕೊ, ನಮ್ಮ ಅತ್ತಿ ನೋಡ್ಕೋಬೇಕು ಮಾಡ್ಬೇಕು ಅನ್ನೋದು ಏನಾರ ನೀನು ಸ್ವಲ್ಪರ ಯೋಚನೆ ಇದ್ರೆ ನೀನು ಈ ಮಾತು ಅಂತಿದ್ದೇನೆ ಹೇಳಂಗಾರ ನೋಡೋಣ. ಅಲ್ಲ ಮೀನಾಕ್ಷಿ, ನಾನು ನಿಂಗೊಂದು ಮಾತು ಕೇಳ್ತೀನಿ. ಯಾಕಂದ್ರೆ ನಮ್ಮವ್ ನಾನು ಮಾತಾಡ್ಸ್ಬೇಡ ಅಂದಲ್ಲ, ಆಕಿನ ನಾನು ಮಾತಾಡ್ಸಲ್ಲ, ಸುಮ್ಮನೆ ಅಕ್ಕಿನೀಗ ನೀನು ಕೇಳ್ತೀನಿ. ಈ ಮಗನ ಮನೆ ಆಗಿರ್ಬೇಕು ಯಾವಾಗೂ, ತಾಯಿ ನೋಡ್ಕೊಳ್ಳೋದು ಮಗನ ಕರ್ತವ್ಯ. ಹಿಂಗೆ ಅಂತಾಳಲಿಕ್ಕೆ ನಮ್ಮವ್ವ. ಹೊಲ ಮಾರಿದ ಮೇಲೆ ನಿನಗೆ 10 ಲಕ್ಷ ಕೊಟ್ಲು, ನನಗೆ 10 ಲಕ್ಷ ಕೊಟ್ಲು, 10 ಲಕ್ಷ ಇಟ್ಕೊಂಡ್ಲು. ರೊಕ್ಕ ಕೊಡಕ್ಕೆ ಮಾತ್ರ ಮಗಳಿಗೂ ಅಧಿಕಾರ ಐತಿ, ಮಗಳಿಗೂ ಆಸ್ತಿ ಒಳಗೆ ಪಾಲು ಕೊಡಲೇಬೇಕು. ಆದರೆ ತೀರ ಒಂದು 10 ದಿನ ಹೋಗಿ ಮಗಳ ಮನೆಗೆ ಇರು ಅಂದರೆ ಅದಕ್ಕಾಗಲ್ಲ. ಹೆಂಗಿದು ಲೆಕ್ಕ? ನಾವು ಏನಾರ ಜೀವನದಾಗ ಒಂದು ಸುಖ ಸಂತೋಷ ಕಾಣೋಣ, ಬೇಡ ಅಡ್ಡಾಡೋಣ ಬಿಡೋಣ ಹೇಳಂಗಾರ ನೋಡೋಣ. ಈಗೇನು ಸರ್ತಿಗೂ ನಾವು ಅಲ್ಲೇ ಹೋಗು ಅಂತೀವಿ. ಅಲ್ಲ ಈಗ ನಮ್ಮ ಮದುವೆ ಆಗಿ ಒಂದು 5-6 ವರ್ಷದಾಗ ನಾವು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕಾಲಿಟ್ಟಿಲ್ಲ, ನಿನಗೂ ಗೊತ್ತೈತಿ. ಎಲ್ಲಿ ಹೋಗೇ ಇಲ್ಲ ನಾವು ಟ್ರಿಪ್. ಎಲ್ಲಿ ಹೋಗೇವಿ ಏನೋ ಈಗ ಒಂದು ಅಪರೂಪಕ್ಕೆ ಅವ್ರ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತ ಅಕ್ಕಿಗೂ ಅನ್ಸೈತಿ. ಅವರೆಲ್ಲರೂ ಹೊಂಟಾರಲ್ಲ, ಹಂಗಾಗಿ ಬಾಯ್ಬಿಟ್ಟು ಕೇಳಿಲ್ಲ. ಹೋಗಿ ಬಾರವ ನಿನ್ನ ಪಾಡಿಗೆ, ನೀ ಆರಾಮಾಗಿ ಇರ್ತೀನಿ, ನನಗೇನು ಅಂತ ಹಾಸಿಗೆ ಏನು ಹಿಡ್ದಿಲ್ಲ, ಹೋಗಿ ಬಾ ಆರಾಮಾಗಿ ಅಂತ ಅಂದ್ರೆ ಹೆಂಗಿರ್ತತಿ? ಹೋಗಲೇಬೇಡ ನೀನು ಅಂದ್ರೆ ಹೆಂಗಿರ್ತತಿ? ಹೌದಿಲ್ಲ? ನೋಡು, ಮುದ್ದಾಮಿಕಿನ ಕಳಿಸ್ಬಾರ್ದಕ್ಕಿ, ಹೋಗಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೆ ಮಾಡಿದರೆ ಅದು ಚಂದ ಅನ್ಸಂಗಲ್ಲ. ಹೋಗಿ ಬರಲಿ ಬಿಡು ಆಕಿನೂ ಅನ್ನೋ ಉದ್ದೇಶ ಇದ್ರೇ ಅದು ಚಂದ. ನೋಡು, ವಿಚಾರ ಮಾಡ್ರಿ. ಅವ್ವ ಇರ್ಲಿ ಬಾರವ ನಮ್ಮ ಮನೆಗೆ. ಅಲ್ಲರ ಏನು ತೊಂದರೆ ಇತ್ತು? ಒಂದು ವಾರ 15 ದಿನ ಅಲ್ಲ, ಏನಾಗದೈತಿ? ಬಾ ಇದು ಬರವಂತೆ, ನಿಂಗೂ ಒಂದು ಚೇಂಜ್ ಆಕೈತಿ. ಆಯ್ತು ತಗೋರಪ್ಪ, ಈ ಮುದುಕಿ ಸಾಕಾಗಿದ್ರೆ ಸಾಕು, ಸಾಗ ಹಾಕಕ್ಕೆ ಕಾಯಕತ್ತೀರಿ. ಆಯ್ತು ತಗೋ, ಆಯ್ತು ಹೋಗಿ ಇರ್ರಿ ಆರಾಮಾಗಿ, ಚಿಂತೆ ಬಿಟ್ಟಿರ್ರಿ. ಬರ್ತಾರಂತ ತೋರಿ ಅತ್ತಿಗೆ ಮನ ಕರ್ಕೊಂಡು ಹೋಗ್ತೀನಿ. ಸರಿ ನೀವು ಹೋಗಿ ಬರ್ರಿ ಆರಾಮಾಗಿ. ಬೇಜಾರು ಮಾಡ್ಕೊಬೇಡ ಮೀನಾಕ್ಷಿ, ನನಗೂ ಯಾಕೋ ಹೋಗ್ಬೇಕು ಅಂತ ಅನಿಸ್ತೈತಿ. ಏಕೋ ಈ ಮನೆ ಟೆನ್ಷನ್ನು, ಕೆಲಸದ ಒತ್ತಡ, ಮನೆ ಒಳಗೆ ಒಂಥರ ಸಮಾಧಾನನೇ ಇಲ್ದಂಗೆ ಆಗ್ಬಿಟ್ಟೈತಿ. ಒಟ್ಟು ಒಂಚೂರು ನೆಮ್ಮದಿ ಇಲ್ಲದ ಜೀವನ ಆಗ್ಬಿಟ್ಟೈತಿ. ನನಗೂ ಒಂದು ಟೈಮ್ ಬೇಕಾ, ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಕ್ಕೆ ಒಂದು ಟೈಮ್ ಬೇಕಾಗೈತಿ. ಅದ್ರ ಸಂಬಂಧ ಆಯ್ತು ಅತ್ತಿಗೆಮ್ಮ, ನೀವು ಹೋಗಿ ಬರ್ರಿ. ಸರಿ, ನಾ ಕರ್ಕೊಂಡು ಹೋಗ್ತೀನಿ. ಅಣ್ಣ ನಿನ್ನ ಮುಂದೆ ಅಂತ ಹೇಳತ್ತೀನಿ ಅತ್ತಿಗೆಮ್ಮ, ನಿಜ ಹೇಳ್ಬೇಕಂದ್ರೆ ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ಕೆ ನನಗೆ ಇಷ್ಟನೇ ಇಲ್ಲ. ಯಾಕೆ? ಅವನ್ನ ಕರ್ಕೊಂಡು ಹೋಗಕ್ಕೆ ನನಗೆ ಮಗಳಾಗಿ ನನಗಿನ್ನೂ ಓಕೆ, ಆದರೆ ಅವ್ವ ನಡ್ಕೊಳ್ಳೋ ರೀತಿ ಮಾಡೋ ರೀತಿಗೆ ಒಂಥರ ಕಿರಿಕಿರಿ ಅನ್ನಿಸ್ತದೆ. ಕರೆನ ಆ ಹುಡುಗಿಗೆ ಒಂಥರ, ನನ್ನ ಮಗ ಒಂಥರ, ಆಮೇಲೆ ಮನೆ ಮಾತಾಡೋ ಮಾತು ಒಂಥರ, ಅವ್ರು ನಡ್ಕೊಳ್ಳೋ ರೀತಿ, ಮಾತೆತ್ತಿದ್ರು ವ್ಯಂಗ್ಯ, ಆಮೇಲೆ ಹೊಳ ಅತ್ತಿಗೆಮ್ಮನ ಬಗ್ಗೆ ಏನಾರು ಅಂತಿರ್ತಾಳೆ, ಇವೆಲ್ಲ ಕೇಳಿ ಕೇಳಿ ಅವ್ರಿಗೆ ಒಂಥರ ಸಿಟ್ಟು ಬರ್ತಿರ್ತೈತಿ. ನನ್ನ ಗಂಡಗ ನಮ್ಮ ಅತ್ತಿಗೆ ಒಟ್ಟ ಇಷ್ಟ ಆಗಲ್ಲ. ಅದ್ರಾಗೂ ಆಕಿಗೆ ಒಂದೇ ಹುಡುಗಿ ಐತಲ್ಲ, ಆ ಹುಡುಗಿಗಂತೂ ನಮ್ಮವ್ವ ಬಂದರೂ ಇಷ್ಟನೇ ಆಗಲ್ಲ. ಯಾಕಂದ್ರೆ ನಮ್ಮವ್ವ ಮಾಡೋದು ಹಾಗೆ ಐತಲ್ಲ. ಹಾಗಾಗಿ ಈಗ ಅಲ್ಲಿನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲ ಬಿಟ್ಕೊಟ್ಟು ಬಂದು ನಾ ಒಂದು 10-12 ದಿನ ಇದ್ದೇನೆ ಅಂದ್ರೆ ಅದೂ ಆಗಲ್ಲ. ನಾ ಇನ್ನೂ ಮನೆಗೆ ಹೋಗಿ ಇವತ್ತೆಲ್ಲ ಕೇಳ್ಕೊಬೇಕು ನಮ್ಮ ಮನೆಯವ್ರನ್ನ, ನಾನೇ ಇರಲ್ಲ ಅಥವಾ ಕರ್ಕೊಂಡು ಬರಲ್ಲ ಅಂತೇಳಿ. ಅವ್ರೇನಾರ ಬೇಡ ನೀನೇ ಹೋಗಿರೋಗ ಅಂತಂದರೆ ನಾ ಇಲ್ಲೇ ಇರ್ತೀನಣ್ಣ, ಕರ್ಕೊಂಡು ಬಾ ಅಂದ್ರೆ ಅಷ್ಟೇ ಕರ್ಕೊಂಡು ಹೋಗ್ತೀನಿ. ಏನು ಒಟ್ಟು 2ರಾಗ 1 ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಬೇಡ್ರಿ, ಹೋಗಿ ಬರ್ರಿ. ಓ ಹೌದಾ, ನೋಡವ ಈಗ ಹೆಂಗೆ ಮಾತಾಡಿದ್ರೆ.